Good morning, students. In previous class, we were discussing about social responsibility of management. In that, we already discussed what do you mean by social responsibility, what is corporate social responsibility, and what is social responsiveness. And also, we discussed what are the social responsibility toward the owners, workers, consumer, and society. In today's class, we are going to be discuss what are the social responsibility toward the government, weaker section, and economic policy of state. In that, first one is government. The social responsibility toward the government is first and foremost to pay the taxes. So proper payment of the taxes. So this is the first social responsibility toward the government. The taxes like income tax, excise duty, or anything GST, sales tax, so whatever the taxes which is implemented by the government, they have to be make a proper payment of those things. And along with that, they have to be contribute to solve the country problems, so nation problems like unemployment, uneducation. ಸೊ ಈ ಥರ ಒಂದು ಪ್ರಾಬ್ಲಮ್ಸ್ ಇದೆ ಅದನ್ನು ಕಾಂಟ್ರಿಬ್ಯೂಟ್ ಮಾಡಬೇಕು ಟು ಸಾಲ್ವ್ ದೋಸ್ ಪ್ರಾಬ್ಲಮ್ಸ್ ಲೈಕ್ ಈಗ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಇಟ್ ಇಸ್ ದಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಫ್ ದ ನೇಷನ್. So to solving those things, they have to be create the opportunity to first for localite area people. So ಆ ಲೋಕಲೇಟ್ನಲ್ಲಿ ಇರುವಂಥ ಒಂದು ಪೀಪಲ್ಸ್ಗೆ ಒಂದು ಜಾಬ್ ಆಪರ್ಚುನಿಟಿನ ಕ್ರಿಯೇಟ್ ಮಾಡೋದು. ದೇ ಆರ್ ಮೋಸ್ಟ್ ಆಫ್ ದ ಪೀಪಲ್ಸ್ ಹೈರಿಂಗ್ ಫ್ರಮ್ ದ ಪರ್ಟಿಕ್ಯುಲರ್ ಪ್ಲೇಸ್ ಓನ್ಲಿ. ಸೊ ಈ ಥರ ಒಂದು social responsibility they can give to the government. And along with that, the scarce resources of the country, ಸೊ ಅದನ್ನು ಒಂದು ಪ್ರಾಪರ್ ಯುಟಿಲೈಸೇಷನ್ ಮಾಡೋದು. ಈಗ ಲೈಕ್ ಒಂದು ನ್ಯಾಚುರಲ್ ಥಿಂಗ್ಸ್ ಆಗಿರ್ಬೋದು, ನ್ಯಾಚುರಲ್ ಮೆಡಿಸಿನ್ಸ್ ಆಗಿರ್ಬೋದು. ಸೊ ವಾಟ್ ಎವರ್ ದ ಸ್ಕೇರ್ ರಿಸೋರ್ಸಸ್ ವಿ ಹ್ಯಾವ್ ಅದನ್ನು ಒಂದು ಪ್ರಾಪರ್ ವೇನಲ್ಲಿ ಯುಟಿಲೈಸ್ ಮಾಡೋದು ಸಹ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಆ್ಯಂಡ್ ಅಲಾಂಗ್ ವಿತ್ ದಟ್ ದೆ ಹ್ಯಾವ್ ಟು ಬಿ ಕಾಂಟ್ರಿಬ್ಯೂಟ್ ಟುವರ್ಡ್ ದ ಅಚೀವ್ಮೆಂಟ್ ಆಫ್ ದ ನ್ಯಾಷನಲ್ ಗೋಲ್. ಸೊ ಒಂದು GDP ಆಗಿರ್ಬೋದು, ಒಂದು ನ್ಯಾಷನಲ್ ಇನ್ಕಮ್ನ ಇನ್ಕ್ರೀಸ್ ಮಾಡೋಕ್ಕೆ ದೆ ಹ್ಯಾವ್ ಟು ಬಿ ಕಾಂಟ್ರಿಬ್ಯೂಟ್ ಟು ದ ಗವರ್ನಮೆಂಟ್. After that, the social responsibility toward the weaker section. So ಇಲ್ಲಿ weaker section ಅಂದರೆ the persons who don't have a proper knowledge, proper skills related to work, and they don't have any proper financial background and all. ಸೊ ಅಂಥ ಒಂದು ಪರ್ಸನ್ಸ್ಗೆ ನೀವು ಯಾವ ಥರ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ನ ಪರ್ಫಾರ್ಮ್ ಮಾಡ್ತೀರಾ ಅಂತ. ಸೊ ಯು ಕ್ಯಾನ್ ಕ್ರಿಯೇಟ್ ಎ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಟು ದೋಸ್ ಪೀಪಲ್ ಬೈ ಗಿವಿಂಗ್ ಎ ಪ್ರಾಪರ್ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆ್ಯಂಡ್ ಗಿವಿಂಗ್ ಎ ಪ್ರಾಪರ್ ಎಜುಕೇಷನ್ ಫೆಸಿಲಿಟಿ ಟು ದೋಸ್ ಪೀಪಲ್. ಸೊ ಒಂದು ರೂರಲ್ ಏರಿಯಾದಲ್ಲಿ ಇಲ್ಲಾಂದರೆ ಎಲ್ಲಿ ಒಂದು ವೀಕರ್ ಸೆಕ್ಷನ್ಸ್ ಇರ್ತಾರೆ, ಯು ಕ್ಯಾನ್ ಗಿವ್ ಎ ಪ್ರಾಪರ್ ಟ್ರೈನಿಂಗ್. ಸೊ ಯಾವ ಥರ ಟ್ರೈನಿಂಗ್ ಕೊಡ್ಬೋದು, ಸೊ ಒಂದು ಸ್ಮಾಲ್ ಸ್ಕೇಲ್ಸ್ ಇಂಡಸ್ಟ್ರಿನ ಯಾವ ಥರ ಸ್ಟಾರ್ಟ್ ಮಾಡ್ಬೋದು, ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ನ ಯಾವ ಥರ ಡೆವಲಪ್ ಮಾಡ್ಬೋದು. ಆ್ಯಂಡ್ ಫಾರ್ ವುಮೆನ್ಸ್ ಆಗಿದ್ದರೆ ಸ್ಪೆಷಲಿ ಅವ್ರಿಗೆ ಯಾವ ಥರ ಒಂದು ಹೌಸ್ ರಿಲೇಟೆಡ್ ವರ್ಕ್ನ ನೀವು ಯಾವ ಥರ ಒಂದು ಎನ್ಕರೇಜ್ ಮಾಡ್ತೀರಾ, ಲೈಕ್ ಕಾಟೇಜ್ ಇಂಡಸ್ಟ್ರೀಸ್. ಸೊ ಇದೆಲ್ಲ ಏನಂದರೆ ದ ವೀಕರ್ ಸೆಕ್ಷನ್ ಡೆವಲಪ್ಮೆಂಟ್ಗೆ ರೆಸ್ಪಾನ್ಸಿಬಿಲಿಟೀಸ್. So you have to be motivate them to learn a education to get the proper training and development to work as a like a normal people. So on the employment opportunity create ಮಾಡೋಕ್ಕೆ they have to be give a proper training and development program to the people. And along with that they have to be give a basic needs. So basic needs ಅಂದರೆ ಹೇಳಿದರೆ related to the work. ಈಗ ಯಾರೋ ಒಂದು ಓನ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಇರ್ತಾರೆ. ಸೊ ಯು ಕ್ಯಾನ್ ಗಿವ್ ಎ ಕಾಂಟ್ರಾಕ್ಟ್ ಲೈಕ್ ಓಕೆ ವಾಟ್ ಎವರ್ ದ ಪ್ರಾಡಕ್ಟ್ಸ್ ಯು ಪ್ರೊಡ್ಯೂಸ್ ವಿ ವಿಲ್ ಗೋಯಿಂಗ್ ಟು ಬಿ ಪರ್ಚೇಸ್ ದೋಸ್ ಥಿಂಗ್ಸ್. ಸೊ ಆರ್ ಎಲ್ಸ್ ದ ಡೆವಲಪ್ಮೆಂಟ್ಸ್ ಅವ್ರಿಗೆ ಒಂದು ಫೈನಾನ್ಷಿಯಲ್ ಏನು ಒಂದು ಬೇಸಿಕ್ ನೀಡ್ಸ್ ಇರುತ್ತೆ ಆ ಒಂದು ಫೈನಾನ್ಸ್ನ ಒಂದು ಲೋನ್ಸ್ ಇರಲಿ ಇಲ್ಲ ಒಂದು ಎನ್ಕರೇಜ್ಮೆಂಟ್ ಅಮೌಂಟ್ ಥರ ಯು ಹ್ಯಾವ್ ಟು ಬಿ ಗಿವ್ ಇಟ್ ಟು ದ ವೀಕರ್ ಸೆಕ್ಷನ್. ಸೊ ದೀಸ್ ಆರ್ ದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ ದ ವೀಕರ್ ಸೆಕ್ಷನ್. Next, social responsibility toward the economic policy of state. So economic policy of the state ಅಂದರೆ each and every state form the some policies related to economic, legal, education and health related. So the social responsibility has to be performed toward the economic policy of the state ಅಂತ ಹೇಳಿದರೆ you have to be establish the small scale industry, you have to be develop the rural areas or underdeveloped areas to avoid the crises related to unemployment or underdevelopment. So ಒಂದು ಸ್ಟೇಟ್ ಅಂತ ಹೇಳಿದರೆ ಅಫ್ಕೋರ್ಸ್ ದೇರ್ ವಿಲ್ ಬಿ ಲಾಟ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟ್, ಲಾಟ್ಸ್ ಆಫ್ ಅಂಡರ್ಡೆವಲಪ್ಡ್ ಏರಿಯಾಸ್. ಸೊ ಅಂಥ ಒಂದು ಪ್ಲೇಸಸ್ನ ಯು ಹ್ಯಾವ್ ಟು ಬಿ ರೆಕಗ್ನೈಸ್ as a corporate sectors. You have to be recognized such places and you have to be establish the small scale industries or cottage industries there to motivate the people to get the self employment. ಸೊ ಅವಾಗ ಏನಾಗುತ್ತೆ, ಆ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿನ ಸ್ಟಾರ್ಟ್ ಮಾಡಿದರೆ ಯು ಕ್ಯಾನ್ ಹೈರ್ ಎ ಮೋರ್ ಪೀಪಲ್ ರಿಲೇಟೆಡ್ ಟು ದ ಪರ್ಟಿಕ್ಯುಲರ್ ಲೊಕೇಶನ್. ಸೊ ಆ ಒಂದು ಲೊಕೇಶನಲ್ಲಿ ಇರುವಂಥ ಒಂದು ಪೀಪಲ್ಸ್ನ ಯು ಕ್ಯಾನ್ ಗಿವ್ ಎ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ.
So small scale industries, if you are starting on them, so different location you can give a different job opportunity to them. So these are the social responsibility. Along with them you can give a proper education too. So education related agi like scholarships na kododu, on the women education, girl education ಗೆ special preference na kododu, all the students who score more than 90% giving us the special scholarship or free education to them. So these are the social responsibility toward the economic policy of the society. So you can see that ನೋಡಿ ಈಗ legal ಮತ್ತು economic policy of the organization ಇರುತ್ತೆ to get the maximum profit, maximum of wealth. So it is the main responsibility, main intention, objective of the organization. Along with that they have to be perform the good thing which is beneficiary to other aspects like owners, workers, consumers, society, government, weaker section and economic policy of state. So these are the social responsibility of the corporate sectors which they have to be performed. Next, ethics. So ಹೇಗೆ ನಾವು ಎಷ್ಟೊತ್ತು ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಹೇಳಿದರೆ ಇಟ್ ಈಸ್ ದಿ ಗುಡ್ ಥಿಂಗ್ except the legal and excluding the legal and economic policies, we have to be include some good act or good thing in our work to serve a good to society. ಅದನ್ನು ನಾವೇನು ಹೇಳ್ತೀವಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಹೇಳ್ತೀವಿ. ಸೊ when it comes to ethics, ಸೊ ಎಥಿಕ್ಸ್ ಅನ್ನೋದು ಸಹ ಒಂದು ಇಟ್ ಈಸ್ ಎ ಎಸೆನ್ಷಿಯಲ್ ಪಾರ್ಟ್ ಆಫ್ ದ ಬಿಸ್ನೆಸ್. ಸೊ ಬಿಸ್ನೆಸ್ಸಲ್ಲಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಎಥಿಕ್ಸ್ ಅನ್ನೋದು ದೇ ಹ್ಯಾವ್ ಟು ಬಿ ಕಂಪಲ್ಸರಿ ಫಾಲೋ. ದೆನ್ ವಾಟ್ ಈಸ್ ದ ಎಥಿಕ್ಸ್? So ethics is a code of moral principles that sets the standard of good or bad, right or wrong in one conduct. So ಇಲ್ಲಿ ethics ಅಂತ ಹೇಳೋದು ಇಟ್ ಈಸ್ ಪ್ರಿನ್ಸಿಪಲ್ಸ್. ಸೊ ಏನೊಂದು ಪ್ರಿನ್ಸಿಪಲ್ಸ್ ನಾವು ಸೆಟ್ ಮಾಡ್ತಾ ಇದ್ದೀವಿ ವಿಚ್ ಇನ್ಕ್ಲೂಡ್ ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್, ವಾಟ್ ಈಸ್ ಗುಡ್, ವಾಟ್ ಈಸ್ ಬ್ಯಾಡ್. ಸೊ ಆ ಒಂದು ಪ್ರಿನ್ಸಿಪಲ್ ಈಗ ಫಾರ್ ಎಕ್ಸಾಂಪಲ್ ನಾವು ಕಾಲೇಜಲ್ಲಿ ಏನು ಹೇಳ್ತೀವಿ, ಸೊ ವೈಲ್ ಯು ಆರ್ ಅಟೆಂಡಿಂಗ್ ಆಫ್ಲೈನ್ ಕ್ಲಾಸ್ ಯು ಶುಡ್ ನಾಟ್ ಯೂಸ್ ಮೊಬೈಲ್. This is a good thing. If you are using mobile, it is a bad thing. While online class, you have to be use the mobile. So this is ಈ ಥರ ಒಂದು ರೈಟ್ ಥಿಂಗ್. ಸೊ ಅವಾಯ್ಡಿಂಗ್ ಯೂಸಿಂಗ್ ಎ ಮೊಬೈಲ್ ಇಟ್ ಇಸ್ ಎ ರಾಂಗ್ ಥಿಂಗ್. ಸೊ ಇಲ್ಲಿ ನಾವು ಈಸಿಯಾಗಿ ನಾವು ಡಿಫೈನ್ ಮಾಡ್ಬೋದು ಯಾವುದು ಗುಡ್ ಥಿಂಗ್, ಯಾವುದು ಬ್ಯಾಡ್ ಥಿಂಗ್, ಯಾವುದು ರೈಟ್ ವೇ, ಯಾವುದು ರಾಂಗ್ ವೇ ಅಂತ. ಸೊ ಇಟ್ ಈಸ್ ಎ ಸೆಟ್ ಆಫ್ ಪ್ರಿನ್ಸಿಪಲ್ಸ್. ನಾವು ಏನೊಂದು ಪ್ರಿನ್ಸಿಪಲ್ಸ್ನ ಸೆಟ್ ಮಾಡಿದ್ದೀವಿ ಅದನ್ನೇ ನಾವೇನು ಹೇಳ್ತೀವಿ ಎಥಿಕ್ಸ್. ಸೊ ನಮ್ಮ ಒಂದು ಬಿಹೇವಿಯರ್, ನಮ್ಮ ಒಂದು ಆ್ಯಟಿಟ್ಯೂಡ್, ನಮ್ಮ ಒಂದು ಎಮೋಷನ್ಸ್, ಒಂದು ನಮ್ಮ ನೇಚರ್ ಏನಿರುತ್ತೆ ಆನ್ ದ ಬೇಸಿಸ್ ಆಫ್ ದಟ್ ವಿ ಹ್ಯಾವ್ ಟು ಬಿ ಸೆಟ್ ಇಸ್ ಪ್ರಿನ್ಸಿಪಲ್ಸ್. ಯಾವುದು ಕರೆಕ್ಟು, ಯಾವುದು ರಾಂಗ್, ಯಾವುದನ್ನು ಫಾಲೋ ಅಪ್ ಮಾಡಬೇಕು, ವಾಟ್ ವಿ ಹ್ಯಾವ್ ಟು ಬಿ ಇಗ್ನೋರ್. ದಟ್ ಈಸ್ ಕಾಲ್ಡ್ ದಿ ಎಥಿಕ್ಸ್. ಆ್ಯಂಡ್ ನೆಕ್ಸ್ಟ್ ethical behavior. So ethical behavior is that behavior which is accepted to be good and right as opposed to bad or wrong in context of governing a moral code. ಸೊ ಇಲ್ಲಿ ಎಥಿಕಲ್ ಈಗ ಬಿಹೇವಿಯರ್ ಅಂತ ಹೇಳಿದರೆ ಇಟ್ ಮೇ ಬಿ ಅ ಗುಡ್ ಆರ್ ಬ್ಯಾಡ್. ಸೊ ನಾವು ಗುಡ್ ಥಿಂಗ್ಸ್ನ ಎಕ್ಸೆಪ್ಟ್ ಮಾಡಿರ್ತೀವಿ, ರಾಂಗ್ ಥಿಂಗ್ಸ್ನ ಎಕ್ಸೆಪ್ಟ್ ಮಾಡಿರ್ತೀವಿ. ಸೊ ಅದೇನು ಹೇಳ್ತೀವಿ ನಾರ್ಮಲ್ ಆಗಿ ಬಿಹೇವಿಯರ್ ಅಂತ ಹೇಳ್ತೀವಿ. ವೆನ್ ಇಟ್ ಇಸ್ ಕಮ್ಸ್ ಟು ಎಥಿಕಲ್ ಬಿಹೇವಿಯರ್ ಯು ಹ್ಯಾವ್ ಟು ಬಿ ಎಕ್ಸೆಪ್ಟೆಡ್ ಓನ್ಲಿ ಗುಡ್ ಆ್ಯಂಡ್ ರೈಟ್ ವೇ ಆ್ಯಂಡ್ ಯು ಆರ್ ಇಗ್ನೋರಿಂಗ್ opposing the bad and wrong way. That is called the ethical behavior. Suppose if a person is accepting the wrong and the bad way and not accepting the good and right way ಅಂತ ಹೇಳಿದರೆ that person unethical behavior ಅಂತ ಹೇಳ್ಬೋದು. So your ethical behavior, a person who adopt the good habits, good things in him, so that is called ethical behavior. So ನೀವು ಒಂದು ಎಥಿಕ್ಸ್ನ ಫಿಕ್ಸ್ ಮಾಡಬೇಕಾದ್ರೆ what you are going to be accept, what you are going to be opposite depends on your behavior. So if you are accepting a good and right thing, that is called a behavior which is related to ethical behavior. If you are accepting a bad or wrong things, that is called a unethical behavior. So ethical behavior and the behavior how you are going to be accept the good and right things is called ethical behavior. Next, code of ethics. Code of ethics is a formal statement of an organization's primary value and the ethical rules in expert from the employees to follow. ಸೊ ಒಂದು ಏನು ಹೇಳ್ತಾ ಇದ್ದೀವಿ ಕೋಡ್ ಆಫ್ ಎಥಿಕ್ಸ್ ಅಂತ ಹೇಳಿದರೆ ದ ಸೆಟ್, ದ ರೂಲ್ಸ್, ದ ಪ್ರಿನ್ಸಿಪಲ್ಸ್ ವಿಚ್ ಇಸ್ ಫಾರ್ಮ್ ಬೈ ದ ಆರ್ಗನೈಸೇಷನ್ ವಿಚ್ ಡಿಪೆಂಡ್ಸ್ ಆನ್ ದ ಪ್ರೈಮರಿ ವ್ಯಾಲ್ಯೂಸ್ ಆಫ್ ದ ಆರ್ಗನೈಸೇಷನ್. ಒಂದು ಆರ್ಗನೈಸೇಷನ್ನ ಒಂದು ವ್ಯಾಲ್ಯೂಸ್ ಏನಿದೆ ಆನ್ ದ ಬೇಸಿಸ್ ಆಫ್ ದಟ್ ವಾಟ್ ಎಥಿಕ್ಸ್ ಯು ಆರ್ ಫಾರ್ಮಿಂಗ್, ವಾಟ್ ಸ್ಟೇಟ್ಮೆಂಟ್ಸ್ ಯು ಆರ್ ಫಾರ್ಮಿಂಗ್ ಆ್ಯಂಡ್ ಇಟ್ ಹ್ಯಾಸ್ ಟು ಬಿ ಫಾಲೋ ಬೈ ದ ಎಂಪ್ಲಾಯೀಸ್. ಏನು ಎಥಿಕ್ಸ್ನ ಫಾಲೋ ಅಪ್ ಮಾಡ್ತಿದ್ದೀವಿ ಅದನ್ನು ಎಂಪ್ಲಾಯೀಸ್ ಫಾಲೋ ಅಪ್ ಮಾಡಬೇಕು. ದಟ್ ಈಸ್ ಕಾಲ್ಡ್ ಕೋಡ್ ಆಫ್ ಎಥಿಕ್ಸ್. ಸೊ ಈಗ ನಮ್ಮ ಕಾಲೇಜಲ್ಲಿ ಏನಿರುತ್ತೆ ಕೋಡ್ ಆಫ್ ಎಥಿಕ್ಕು,
ಸೊ ಲೈಕ್ ಏನು 9:30 ಅಂದರೆ 9:30 you have to be present in the college. After 9:30 you are not allowed to the inside of the premises, and you have to be compulsorily attend the prayers. So along with that you have to be properly uniform. So uniform ಇರಬೇಕು, and there will be a proper restriction for the dress sense. So ಇದೆಲ್ಲ ಏನಂದರೆ code of ethic which is formed by our college. So in the same manner the code of ethic, it is nothing but the ethics statement which is formed by the organization on the primary values of the organization, and it has to be followed by the employees of the organization or else the persons who are working in the organization. This is called a code of ethics. So in a remaining topic related to the ethics we will discuss in next video. So ಇಲ್ಲಿ ನೀವು ಫಸ್ಟ್ ಏನು ಥಿಂಗ್ಸ್ ಲರ್ನ್ ಮಾಡಬೇಕಂದ್ರೆ, ಒಂದು ಕಾರ್ಪೊರೇಟ್ ಸೆಕ್ಟರ್ಸ್ ಅಂತ ಹೇಳಿದಾಗ ಇಟ್ ಈಸ್ ನಾಟ್ ಎ ಮೇನ್ ಮೋಟಿವ್ ಟು ಅರ್ನ್ ಎ ಪ್ರಾಫಿಟ್ ಆರ್ ಟು ಮ್ಯಾಕ್ಸಿಮೈಸ್ ದ ಪ್ರಾಫಿಟ್. ಸೊ ಇಲ್ಲಿ ನಮ್ಮ ಅಲಾಂಗ್ ವಿತ್ ದಟ್ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್, ಆ್ಯಸ್ ಎ ವಿ ಆರ್ ದ ಪಾರ್ಟ್ ಆಫ್ ದ ಸೊಸೈಟಿ, ವಿ ಹ್ಯಾವ್ ಎ ಸಮ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಲಾಂಗ್ ವಿತ್ ದ ಎಥಿಕ್ಸ್. ಈಗ ಎಥಿಕ್ಸ್ ಅನ್ನೋದು ಯಾವ ಥರ ಒಂದು ಡೆವಲಪ್ ಆಗುತ್ತಂದರೆ, ಆನ್ ದ ಬೇಸಿಸ್ ಆಫ್ ದ ಸರ್ಕಮ್ಟೆನ್ಸಸ್ ಹೌ ವಿ ಡೆವಲಪ್ ಇಟ್ ರೆಪ್ರೆಸೆಂಟ್ ದ ಪರ್ಸನ್ ಬಿಹೇವಿಯರ್, ದ ಪರ್ಸನ್ ನೇಚರ್, ದ ವ್ಯಾಲ್ಯೂಸ್, ದ ಮಾರಲ್ ಹಿ ಹ್ಯಾವ್ ಇನ್ಕ್ಲೂಡೆಡ್. ಸೊ ಹಿಯರ್ ಅದೇ ಥರ ಒಂದು ಯಾವೊಂದು ಪರ್ಸನ್ನ ಒಂದು ಮಾರಲ್ಸ್ ಏನಿದೆ, ಈಗ ಫಾರ್ ಎಕ್ಸಾಂಪಲ್ ಈಗ ನನ್ನ ಬಿಹೇವಿಯರ್ ಏನಿರುತ್ತೆ, ನನ್ನ ಥಿಂಗ್ಸ್ ಏನಿರುತ್ತೆ, so what it represents my behavior, my morals, my values, my family circumstances. So in the same manner the ethics of the organization, it represents the values of the organization. ಈಗ ಎಥಿಕ್ಸ್ ಅಂತ ಹೇಳಿದರೆ ಈಗ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಿಮಗೆ ಒಂದು ಪ್ರೈಸಿಂಗ್ ಸ್ಟ್ರಾಟಜೀಸ್ನ ಯೂಸ್ ಮಾಡ್ಬೋದು. ಈಗ ಒಂದು ಪ್ರಾಡಕ್ಟ್ಗೆ ತುಂಬಾ ಡಿಮ್ಯಾಂಡ್ ಇದೆ, ಆ ಟೈಮಲ್ಲಿ ಯು ಶುಡ್ ನಾಟ್ ಇನ್ಕ್ರೀಸ್ ದ ವ್ಯಾಲ್ಯೂ ಆಫ್ ಯುವರ್ ಪ್ರಾಡಕ್ಟ್. ಸೊ ಒಂದು ತುಂಬಾ ನೆಸೆಸರಿ ಅಂತ ಒಂದು ಪ್ರಾಡಕ್ಟು, ಈಗ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈಗ ರೀಸೆಂಟ್ ಆಗಿರೋಂಥ ಒಂದು ಕೊರೋನಾ ಕೇಸಸ್ನ ನೀವು ನೋಡಬಹುದು. ಆ ಟೈಮಲ್ಲಿ ಯಾವ ಥರ ಒಂದು ಲೈಕ್ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಯೂಶಲಿ 5 rupees 10 rupees ಸಿಗುವಂಥ ಮಾಸ್ ವ್ಯಾಲ್ಯೂಸ್ ಏನಾಯಿತು, ಸಡನ್ ಆಲ್ ಆಫ್ ಎ ಸಡನ್ ಇಟ್ ಇಸ್ ಇನ್ಕ್ರೀಸ್ ಫಾರ್ 15 to 20 rupees, 30 rupees, 40 rupees, 50 rupees ತನಕ ಹೋಯ್ತು. ಈಗ ಸ್ಯಾನಿಟೈಸರು ಅಷ್ಟೇ 10 rupees 20 rupees 30 rupees ಇದ್ದಿದ್ದು ಕಾಸ್ಟು ಇಟ್ ಈಸ್ ಕಾಸ್ಟಿಂಗ್ ಫಾರ್ 100-200 rupees. ಸೊ ಇದೇನಾಯಿತು ಅಂದರೆ ಇಟ್ ಈಸ್ ಅನ್ಎಥಿಕಲ್ ಪ್ರಾಕ್ಟೀಸ್. ಸೊ ಅನ್ಎಥಿಕಲ್ ಪ್ರಾಕ್ಟೀಸ್ ಅಂತ ಹೇಳ್ತೀವಿ. ಸೊ ಎಥಿಕಲ್ ಪ್ರಾಕ್ಟೀಸ್ ಅಂದರೆ ವೆನ್ ಇಟ್ ಈಸ್ ನೆಸೆಸರಿ, ನೀವು ಆ ಒಂದು ಸಿಚುವೇಶನ್ನ ನೋಡಿ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ, ಪ್ರಾಡಕ್ಟ್ ಅನ್ಅವೈಲಬಿಲಿಟಿ ಇದೆ ಪ್ರಾಪರಾಗಿ ಮಾರ್ಕೆಟಲ್ಲಿ ಅಂತ ಹೇಳಿ ಯು ಶುಡ್ ನಾಟ್ ಪ್ರೈಸ್ ದ ಪ್ರಾಡಕ್ಟ್ ಪ್ರೈಸ್. ಸೊ ಇದೇ ನಾವೇನು ಹೇಳ್ತೀವಿ ಎಥಿಕ್ಸ್ ಮತ್ತು ಅನ್ಎಥಿಕ್ಸ್ ಅಂತ. ಸೊ ಒಂದು ಬಿಸ್ನೆಸ್ ಅನ್ನೋದು ಏನು ಒಂದು ಪಾಲಿಸೀಸ್ನ ಫಾರ್ಮ್ ಮಾಡಿರುತ್ತೆ, ವಾಟ್ ಎವರ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ವಾಟ್ ಎವರ್ ದ ಪ್ರಿನ್ಸಿಪಲ್ ದೇ ಹ್ಯಾವ್ ಟು ಬಿ ಫಾರ್ಮ್ಡ್, ಅದನ್ನು ಅವರು ಪ್ರಾಪರಾಗಿ ಫಾಲೋ ಅಪ್ ಮಾಡಬೇಕಾಗುತ್ತೆ. ನಾಟ್ ಓನ್ಲಿ ದ ದೋಸ್ ಥಿಂಗ್ಸ್, ನಿಮಗೆ ಎಕ್ಸಾಂಪಲ್ ಮಾತ್ರ ಕೊಟ್ಟಿದ್ದೀನಿ ಯಾವ ಥರ ಒಂದು ಎಥಿಕ್ಸ್ನ ಫಾಲೋ ಅಪ್ ಮಾಡ್ತಾರೆ ಅಂತ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಯಾವ ಥರ ಡಿಫ್ರೆಂಟ್ ಆಸ್ಪೆಕ್ಟ್ಸಲ್ಲಿ ಲೈಕ್ ಒಂದು ಡಿಸಿಷನ್ ಮೇಕಿಂಗ್ ಆಗಿರ್ಬೋದು, ಎಂಪ್ಲಾಯೀಸ್ ಪಾಲಿಸೀಸ್ ಆಗಿರ್ಬೋದು, ಪ್ರೈಸಿಂಗ್ ಆಗಿರ್ಬೋದು, ಸೊ ಡಿಫ್ರೆಂಟ್ ಒಂದು ಫಾರ್ಮ್ಸಲ್ಲಿ ಹೇಗೆ ಎಥಿಕ್ಸ್ನ ನಾವು ಫಾಲೋ ಅಪ್ ಮಾಡ್ತೀವಿ, ವಾಟ್ ಆರ್ ದ ಎಥಿಕಲ್ಸ್ ವೇ ಯೂಸ್ ಟು ಬಿ ಫಾಲೋ, ಅದನ್ನು ನಾವೇನು ಮಾಡೋಣ ನೆಕ್ಸ್ಟ್ ವೀಡಿಯೋಸಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.